ಇಲ್ಲಿ ಟೈಪ್ಸ್ ಆಫ್ ಹೌಸ್ ಪ್ರಾಪರ್ಟಿ ನೋಡೋಣ. ಹೌಸ್ ಪ್ರಾಪರ್ಟಿದಲ್ಲಿ ಬೇಸಿಕ್ಲಿ 3 ಟೈಪ್ ಇದೆ. ಈಗ ನೋಡಿ, ಒಂದು ಹೌಸ್ ಪ್ರಾಪರ್ಟಿ ನೀವು ಅದನ್ನು ಲೆಟ್ಔಟ್ ಮಾಡಿರ್ಬೋದು, ಓಕೆ. ಇಲ್ಲಾಂದರೆ ನೀವು ಸೆಲ್ಫ್ ಯೂಸ್ ಮಾಡ್ತಿರ್ಬೋದು. ಇಲ್ಲಾಂದರೆ ಒಂದೇ ಹೌಸ್ ಪ್ರಾಪರ್ಟಿನ ಡಿವೈಡ್ ಮಾಡಿ, ಒಂದು ನೀವು ರೆಂಟಿಗೆ ಕೊಟ್ಟಿರ್ತೀರ, ಇದೊಂದು ಸೆಲ್ಫ್ ಯೂಸ್ ಮಾಡಿರ್ತೀರ. ಸೊ ಹೀಗೆ 3 ಟೈಪ್ ಇದ್ದಾವೆ. ಸೊ ಒನ್ ಈಸ್ ಕಾಲ್ಡ್ ಲೆಟ್ಔಟ್ ಪ್ರಾಪರ್ಟಿ, ಇಟ್ ಈಸ್ LOP. ಸೆಕೆಂಡ್ ಒನ್ ಸೆಲ್ಫ್ ಆಕ್ಯುಪೈಡ್ ಪ್ರಾಪರ್ಟಿ, ಇಟ್ ಈಸ್ ಕಾಲ್ಡ್ SOP. ಇಲ್ಲಾಂದರೆ ಪಾರ್ಟ್ಲಿ LOP ಮತ್ತು ಪಾರ್ಟ್ಲಿ SOP. ಸೊ ಹೀಗೆ 3 ಡಿವೈಡ್ ಮಾಡಿರ್ತೀವಿ. ಸೊ ಇದರಲ್ಲಿ ಪಾರ್ಟ್ಲಿ ಅಂದಾಗ ಸೊ ಒಂದು ಸೇಮ್ ಬಿಲ್ಡಿಂಗ್ ಇರುತ್ತೆ. ಸೇಮ್ ಬಿಲ್ಡಿಂಗಲ್ಲಿ ಹಾಫ್ ನೀವು ಸೆಲ್ಫ್ ಯೂಸ್ ಮಾಡ್ತಿರ್ಬೋದು SOP, ಆಮೇಲೆ ಹಾಫ್ ಲೆಟ್ಔಟ್ ಮಾಡ್ತಿರ್ಬೋದು ಒಂದು. ಇಲ್ಲಾಂದರೆ ಒಂದೇ ಬಿಲ್ಡಿಂಗ್ ಇರುತ್ತೆ. ಸೊ ಪಾರ್ಟ್ ಆಫ್ ದ ಇಯರ್, ಫಾರ್ ಎಕ್ಸಾಂಪಲ್ ಫಾರ್ 6 ಮಂತ್ಸ್ ಇದನ್ನು ನೀವು SOP ಆಗಿ ಯೂಸ್ ಮಾಡ್ತಾ ಇರ್ಬೋದು, ಆಮೇಲೆ 6 ಮಂತ್ಸ್ ಅದನ್ನು ಲೆಟ್ಔಟ್ ಮಾಡಿರ್ಬೋದು. ಸೊ ಈ ರೀತಿ ಇದ್ದಾಗ ನಾವೇನು ಮಾಡ್ತೀವಿ, ಪ್ರಪೋರ್ಷನೇಟ್ ಅದ್ರದ್ದು ಎಕ್ಸ್ಪೆನ್ಸಸ್ ಏನಿದೆ ಅಥವಾ ಮುನ್ಸಿಪಲ್ ವ್ಯಾಲ್ಯೂ ಏನಿದೆ ಅದನ್ನು ಪ್ರಪೋರ್ಷನೇಟ್ ಆಗಿ ನಾವು ಇಲ್ಲಿ ಡಿವೈಡ್ ಮಾಡ್ಕೋತೀವಿ, ಓಕೆ. ಇದ್ರ ಮೇಲೆ ಒಂದು ಎಕ್ಸಾಂಪಲ್ ನೋಡೋಣ. ಸೊ ಇಲ್ಲಿ ಲೆಟ್ಔಟ್ ಪ್ರಾಪರ್ಟಿಯಲ್ಲಿ ಫಸ್ಟ್ ನಾವೇನು ಮಾಡ್ತೀವಿ, ಗ್ರಾಸ್ ಆ್ಯನ್ಯುವಲ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡಿ ಇದರಲ್ಲಿ ಮುನ್ಸಿಪಲ್ ಟ್ಯಾಕ್ಸಸ್ ಡಿಡಕ್ಟ್ ಮಾಡಿದ ಮೇಲೆ ನಾವು ನೆಟ್ ಆ್ಯನ್ಯುವಲ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡ್ತೀವಿ. ಇದರಲ್ಲಿ ಮತ್ತು ಸ್ಟ್ಯಾಂಡರ್ಡ್ ಡಿಡಕ್ಷನ್ ಆಮೇಲೆ ಇಂಟ್ರೆಸ್ಟ್ ಆನ್ ಲೋನ್ ನಾವು ಡಿಡಕ್ಟ್ ಮಾಡ್ತೀವಿ. ದೆನ್ ಯು ವಿಲ್ ಗೆಟ್ ಅ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ. ಬಟ್ SOPಯಲ್ಲಿ ಇಲ್ಲಿ ನೆಟ್ ಆ್ಯನ್ಯುವಲ್ ವ್ಯಾಲ್ಯೂ ಯಾವಾಗಲೂ ನಿಲ್ ಇರುತ್ತೆ. ನೆಟ್ ಆ್ಯನ್ಯುವಲ್ ವ್ಯಾಲ್ಯೂ ವಿಲ್ ಆಲ್ವೇಸ್ ಬಿ ನಿಲ್ ಇನ್ ಕೇಸ್ ಆಫ್ ಸೆಲ್ಫ್ ಆಕ್ಯುಪೈಡ್ ಪ್ರಾಪರ್ಟಿ. ಯಾಕಂದರೆ ಇಲ್ಲಿ ಆ್ಯಕ್ಚುಯಲ್ ರೇಟ್ ಏನು ರಿಸೀವ್ ಆಗಿರೋಂಗಿಲ್ಲ. ಸೊ ಇಲ್ಲಿ ನೆಟ್ ಆ್ಯನ್ಯುವಲ್ ವ್ಯಾಲ್ಯೂ ಈಸ್ ನಿಲ್. ಬಟ್ ಇಲ್ಲಿ ನೆಟ್ ಆ್ಯನ್ಯುವಲ್ ವ್ಯಾಲ್ಯೂದಲ್ಲಿ ನಮಗೆ ಡಿಡಕ್ಷನ್ ಸಿಗುತ್ತೆ. ಯಾವುದು? ಇಂಟ್ರೆಸ್ಟ್ ಆನ್ ಲೋನ್ ಸಿಗುತ್ತೆ. ಸೊ ಇದನ್ನು ನಾವು ಡಿಡಕ್ಟ್ ಮಾಡ್ತೀವಿ. ಸೊ ಇಲ್ಲಿ ನಮಗೆ ಸೆಲ್ಫ್ ಆಕ್ಯುಪೈಡ್ ಪ್ರಾಪರ್ಟಿಲಿಂದ ಯಾವಾಗಲೂ ಲಾಸ್ ಬರುತ್ತೆ, ಲಾಸ್ ಫ್ರಮ್ ಹೌಸ್ ಪ್ರಾಪರ್ಟಿ. ಯಾಕಂದರೆ ಇನ್ಕಮ್ ಹತ್ರ ನನಗೆ ಇರೋದಿಲ್ಲ, ಓನ್ಲಿ ನಾವು ಇಂಟ್ರೆಸ್ಟನ್ನು ಡಿಡಕ್ಟ್ ಮಾಡ್ತೀವಿ. ಸೊ ಆಲ್ವೇಸ್ ವಿಲ್ ಗೆಟ್ ಲಾಸ್ ಫ್ರಮ್ ಹೌಸ್ ಪ್ರಾಪರ್ಟಿ ಇನ್ ಕೇಸ್ ಆಫ್ SOP. ಆ್ಯಂಡ್ ಇನ್ ಕೇಸ್ ಆಫ್ ಪಾರ್ಟ್ಲಿ SOP ಮತ್ತು ಪಾರ್ಟ್ಲಿ LOP ಇದನ್ನು ಹೇಳಿದಾಗೆ ಮುನ್ಸಿಪಲ್ ವ್ಯಾಲ್ಯೂ ಆಗಲಿ ಅಥವಾ ಮುನ್ಸಿಪಲ್ ಟ್ಯಾಕ್ಸಸ್ ಆಗಲಿ ಪ್ರಪೋರ್ಷನೇಟ್ ಆಗಿ ಡಿವೈಡ್ ಮಾಡ್ತೀವಿ. ಸೊ ಒಂದು ಎಕ್ಸಾಂಪಲ್ ನೋಡೋಣ. ಮಿಸ್ಟರ್ ಕಾರ್ತಿಕ್ ಓನ್ಸ್ ಅ ಹೌಸ್. ದ ಮುನ್ಸಿಪಲ್ ವ್ಯಾಲ್ಯೂ ಆಫ್ ದ ಹೌಸ್ ಈಸ್ 1 lakh rupees. It consists of 2 equal units and he paid a municipal taxes 12,000 rupees. So one of the unit is self-occupied and other is let out during the year at a rent of rupees 5,000 rupees per month. Find the annual value of the house. So ಇಲ್ಲಿ ಒಂದು ಬಿಲ್ಡಿಂಗಲ್ಲಿ ಸೊ 2 ಯೂನಿಟ್ ಈಕ್ವಲ್ ಅಂತ ಹೇಳಿದ್ದಾರೆ. ಸೊ ಏನೇ ಇದ್ದರೂ 50% ಆಗಿ ನಾವು ಈಕ್ವಲ್ ಆಗಿ ಡಿವೈಡ್ ಮಾಡ್ತೀವಿ. ಸೊ ಒಂದು ಮುನ್ಸಿಪಲ್ ವ್ಯಾಲ್ಯೂ ಕೊಟ್ಟಿದ್ದಾರೆ 1 lakh, another is municipal taxes 12,000. ಸೊ ಈಗ ಸೊಲ್ಯೂಷನ್ ನೋಡೋಣ. ಕಾಂಪ್ಯೂಟೇಷನ್ ಆಫ್ ನೆಟ್ ಆ್ಯನ್ಯುವಲ್ ವ್ಯಾಲ್ಯೂ. ಸೊ ಇಲ್ಲಿ ನಾವು ಒಂದು ಲೆಟ್ಔಟ್ ಪ್ರಾಪರ್ಟಿ ಕನ್ಸಿಡರ್ ಮಾಡ್ತೀವಿ, ಇನ್ನೊಂದು ಸೆಲ್ಫ್ ಆಕ್ಯುಪೈಡ್ ಪ್ರಾಪರ್ಟಿ. ಸೊ ಇಲ್ಲಿ ಮುನ್ಸಿಪಲ್ ವ್ಯಾಲ್ಯೂ 1 lakh ಕೊಟ್ಟಿದ್ದಾರೆ. ಸೊ 1 lakh ಈಸ್ ಡಿವೈಡೆಡ್ ಈಕ್ವಲಿ, ಓಕೆ. ಸೊ 50,000 ಫಾರ್ SOP and 50,000 for LOP and 50,000 for SOP. Actual rent received ಇಲ್ಲಿ 5,000 rupees per month ಕೊಟ್ಟಿದ್ದಾರೆ. ಸೊ ಫಾರ್ ದ ಇಯರ್ ಇಟ್ ಈಸ್ 60,000. ಸೊ SOPದಲ್ಲಿ ರೆಂಟ್ ಈಸ್ ನಾಟ್ ದೇರ್. ಸೊ ವಿಚ್ ಎವರ್ ಈಸ್ ಹೈಯರ್, ಸೊ ಯಾವ್ದು ಜಾಸ್ತಿ ಇರುತ್ತಲ್ಲ ದ್ಯಾಟ್ ವಿಲ್ ಬಿ ದ ಗ್ರಾಸ್ ಆ್ಯನ್ಯುವಲ್ ವ್ಯಾಲ್ಯೂ. ನಾನು ಹೇಳಿದಾಗೆ ಇಲ್ಲಿ ಗ್ರಾಸ್ ಆ್ಯನ್ಯುವಲ್ ವ್ಯಾಲ್ಯೂ ಆ್ಯಂಡ್ ನೆಟ್ ಆ್ಯನ್ಯುವಲ್ ವ್ಯಾಲ್ಯೂ ವಿಲ್ ಆಲ್ವೇಸ್ ಬಿ ನಿಲ್. ಸೊ ಇಲ್ಲಿ ಮುನ್ಸಿಪಲ್ ಟ್ಯಾಕ್ಸ್ ಡಿಡಕ್ಟ್ ಮಾಡ್ತೀವಿ. ಆ್ಯಕ್ಚುಯಲ್ ಮುನ್ಸಿಪಲ್ ಟ್ಯಾಕ್ಸ್ ಈಸ್ 12,000. ಸೊ ಪ್ರಪೋರ್ಷನೇಟ್ ತೊಗೊಂಡಾಗ ಈಕ್ವಲ್ ಆಗಿ ಡಿವೈಡ್ ಮಾಡಿದಾಗ ವಿಲ್ ಗೆಟ್ 6,000. ಸೊ ಇಲ್ಲಿನೂ ನಾವು ಡಿವೈಡ್ ಮಾಡೋದಿಲ್ಲ. ನೆಟ್ ಆ್ಯನ್ಯುವಲ್ ವ್ಯಾಲ್ಯೂ ವಿಲ್ ಗೆಟ್ 54,000. ಸೊ ಇಲ್ಲಿ ನೆಟ್ ಆ್ಯನ್ಯುವಲ್ ವ್ಯಾಲ್ಯೂ ವಿಲ್ ಆಲ್ವೇಸ್ ಬಿ 0 ಇನ್ ಕೇಸ್ ಆಫ್ SOP. ಓಕೆ, ನೆಕ್ಸ್ಟ್ ಅನ್ರಿಯಲೈಸ್ಡ್ ರೆಂಟ್ ನೋಡೋಣ. ಸೊ ಅನ್ರಿಯಲೈಸ್ಡ್ ರೆಂಟ್ ಅಂದರೆ ಸೊ ಯಾವುದೇ ಒಂದು ಬಿಲ್ಡಿಂಗ್ ನೀವು ರೆಂಟ್ ಮೇಲೆ ಕೊಟ್ಟಾಗ
ರೆಂಟ್ ಕಲೆಕ್ಷನ್ ಆಗಲಿಲ್ಲ ಅಂದರೆ ಅದನ್ನು ನಾವು ಅನ್ರಿಯಲೈಸ್ಡ್ ರೆಂಟ್ ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್, ಈಗ ನೀವು ಒಂದು ಬಿಲ್ಡಿಂಗ್ ಲೆಟ್ಔಟ್ ಮಾಡಿರ್ತೀರ, 10,000 ಪರ್ ಮಂತ್ ಇರುತ್ತೆ ರೆಂಟ್. ಫಾರ್ ಫಸ್ಟ್ 10 months ನೀವು ರೆಂಟ್ ರಿಸೀವ್ ಮಾಡಿರ್ತೀರಿ ಫ್ರಮ್ ದ ಟೆನೆಂಟ್. ಬಟ್ 2 ತಿಂಗಳದ್ದು ಆ ಟೆನೆಂಟ್ ನಿಮಗೆ ರೆಂಟ್ ಕೊಡೋದಿಲ್ಲ. ಸೊ ಈ 2 ಮಂತ್ದೇನು ರೆಂಟ್ ಇದೆಯಲ್ಲ, ಇಟ್ ಈಸ್ ಕಾಲ್ಡ್ ಅನ್ರಿಯಲೈಸ್ಡ್ ರೆಂಟ್ ಅಂತ ನಾವು ಹೇಳ್ತೀವಿ. ಸೊ ಮೀನ್ಸ್ ವೆನ್ ದ ಓನರ್ ಹ್ಯಾಸ್ let out the house property but could not collect or recover the rent from his tenant, such rent is known as unrealized rent. So what is the treatment of unrealized rent? ಅಂದರೆ ಇದನ್ನು ನಾವು ಆ್ಯಕ್ಚುಯಲ್ ರೆಂಟಲ್ಲಿ ಇನ್ಕ್ಲೂಡ್ ಮಾಡೋಂಗಿಲ್ಲ. ಇಟ್ ಶಾಲ್ ನಾಟ್ ಬಿ ಇನ್ಕ್ಲೂಡೆಡ್ ಇನ್ ದ ಆ್ಯಕ್ಚುಯಲ್ ರೆಂಟ್. ಸೊ ದಿಸ್ ಈಸ್ ದ ಟ್ರೀಟ್ಮೆಂಟ್ ಆಫ್ ಅನ್ರಿಯಲೈಸ್ಡ್ ರೆಂಟ್. ಬಟ್ ಯಾವಾಗ ನಾವು ಅದನ್ನು ಇನ್ಕ್ಲೂಡ್ ಮಾಡೋಂಗಿಲ್ಲ ಅಂದರೆ ವೆನ್ ದೀಸ್ 4 ಕಂಡೀಷನ್ಸ್ ಆರ್ ಸ್ಯಾಟಿಸ್ಫೈಡ್. ಸೊ ಅದಕ್ಕೆ 4 ಕಂಡೀಷನ್ಸ್ ಕೊಟ್ಟಿದ್ದಾರೆ. ಒಂದು, ದ ಟೆನೆನ್ಸಿ ಈಸ್ ಬೊನಾಫೈಡ್. ಸೊ ಇಲ್ಲಿ ಆ್ಯಕ್ಚುಯಲ್ ಟೆನೆಂಟ್ ಇರಬೇಕು. ಅಂದರೆ ಈಗ ಸುಮ್ಮನೆ ಬಾಡಿಗೆಗೆ ಇದ್ದಾರೆ ಅಂಥೇಳಿ ನಾವೇ ಕ್ರಿಯೇಟ್ ಮಾಡಿರೋದಲ್ಲ. ದೇ ಶುಡ್ ಬಿ ಆ್ಯಕ್ಚುಯಲ್ ಟೆನೆನ್ಸಿ ಇರಬೇಕು. ಇಟ್ ಇಸ್ ಟೆನೆನ್ಸಿ ಈಸ್ ಬೊನಾಫೈಡ್. ಆಮೇಲೆ ಆ ಟೆನೆಂಟ್ ಓನರದ್ದು ಯಾವುದೇ ಪ್ರಾಪರ್ಟಿ ಇದ್ರೂ ಅದನ್ನೆಲ್ಲ ಖಾಲಿ ಮಾಡಿರಬೇಕು. ಸೊ ಡಿಫಾಲ್ಟಿಂಗ್ ಟೆನೆಂಟ್ ಹ್ಯಾಸ್ ವೆಕೆಟೆಡ್ ಆಲ್ ದ ಪ್ರಾಪರ್ಟೀಸ್ ಆಫ್ ದ ಅಸೆಸ್ಸಿ. ಅಂದರೆ ಈಗ ಸಪೋಸ್ ಆ ಓನರದ್ದು ಒಂದು 4 ಮನೆ ಇರುತ್ತೆ. ಸೊ ಫಸ್ಟು ಆ ಟೆನೆಂಟ್ ಹೌಸ್ ನಂಬರ್ 1 ಆ್ಯಂಡ್ ಹೌಸ್ ನಂಬರ್ 4 ರೆಂಟಿಗೆ ಹಿಡಿದಿರ್ತಾರೆ. ಸೊ ಹೌಸ್ ನಂಬರ್ 4 ರೆಗ್ಯುಲರಾಗಿ ರೆಂಟ್ ಪೇಮೆಂಟ್ ಮಾಡಿರ್ತಾರೆ. ಬಟ್ ಹೌಸ್ ನಂಬರ್ 1ಅಲ್ಲಿ ಇಲ್ಲಿ ಒಂದು 2 monthsದು ರೆಂಟ್ ಪೇಮೆಂಟ್ ಆಗಿರೋಂಗಿಲ್ಲ. ಸೊ ದೇರ್ ಈಸ್ ಅ ಅನ್ರಿಯಲೈಸ್ಡ್ ರೆಂಟ್ ಇನ್ ಕೇಸ್ ಆಫ್ ಹೌಸ್ ಪ್ರಾಪರ್ಟಿ ನಂಬರ್ 1. ಸೊ ಹೀಗಿದ್ದಾಗ ಇದೊಂದೇ ಖಾಲಿ ಮಾಡೋದಲ್ಲ. ಹಿ ಹ್ಯಾಸ್ ಟು ವೆಕೇಟ್ ಬೋತ್ ದ ಹೌಸಸ್. ಓಕೆ, ದ ಟೆನೆಂಟ್ 2 ಮನೆ ಖಾಲಿ ಮಾಡಿರಬೇಕು. ಆಮೇಲೆ ದ ಅಸೆಸ್ಸಿ ಹ್ಯಾಸ್ ಟೇಕನ್ ಆಲ್ ದ ಲೀಗಲ್ ಸ್ಟೆಪ್ಸ್ ಟು ವೆಕೇಟ್ ದ ಹೌಸ್ ಪ್ರಾಪರ್ಟಿ ಆ್ಯಂಡ್ ಟು ರಿಕವರ್ ದ ಅನ್ಪೇಡ್ ರೆಂಟ್. ಸೊ ಓನರ್ ಏನಿದಾರಲ್ಲ, ಸೊ ಟೆನೆಂಟ್ ಕಡೆಯಿಂದ ಆ ರೆಂಟ್ ವಸೂಲಿ ಮಾಡಲಿಕ್ಕೆ ಎಲ್ಲ ಲೀಗಲ್ ಸ್ಟೆಪ್ಸನ್ನು ತೊಗೊಂಡಿರಬೇಕು. ಆಮೇಲೆ ದ ಅಸೆಸ್ಸಿ ಮೀನ್ಸ್ ದ ಓನರ್ ಆಫ್ ದ ಹೌಸ್ ಪ್ರಾಪರ್ಟಿ ಸ್ಯಾಟಿಸ್ಫೈ ದ ಅಸೆಸಿಂಗ್ ಆಫೀಸರ್. ಸೊ ಅಂದರೆ ಅವ್ರಿಗೆ ಪ್ರೂವ್ ಮಾಡಬೇಕು, ಅಸೆಸಿಂಗ್ ಆಫೀಸರ್ಗೆ ಪ್ರೂವ್ ಮಾಡಿರಬೇಕು. ಸೊ ಹಿ ಈಸ್ ಅ ಆ್ಯಕ್ಚುಯಲ್ ಟೆನೆಂಟ್ ಆ್ಯಂಡ್ ಹಿ ಹ್ಯಾಸ್ ಟೇಕನ್ ಆಲ್ ದ ಲೀಗಲ್ ಸ್ಟೆಪ್ಸ್. ಮತ್ತು ಯಾವುದೇ ಸ್ಟೆಪ್ಸ್ ತೊಗೊಂಡ್ರು ಅದು ಯೂಸ್ಲೆಸ್ ಆಗುತ್ತೆ ಅಂಥೇಳಿ ಅದನ್ನು ಪ್ರೂವ್ ಮಾಡಿರಬೇಕು. ಸೊ ಈ 4 ಕಂಡೀಷನ್ಸ್ ಫುಲ್ಫಿಲ್ ಆದರೆ ಮಾತ್ರ ನಾವೇನು ಮಾಡ್ತೀವಿ, ದಿಸ್ ಅನ್ರಿಯಲೈಸ್ಡ್ ರೆಂಟ್ ಆ್ಯಕ್ಚುಯಲ್ ರೆಂಟಲ್ಲಿ ಇನ್ಕ್ಲೂಡ್ ಮಾಡೋದಿಲ್ಲ. ಓಕೆ, ನೆಕ್ಸ್ಟ್ ಡಿಡಕ್ಷನ್ಸ್ ನೋಡೋಣ. ಸೊ ಡಿಡಕ್ಷನ್ಸಲ್ಲಿ ಅಂಡರ್ ಸೆಕ್ಷನ್ 24 ಈ ಒಂದು ನಾವು ಫಸ್ಟ್ ಹೇಳಿದಾಗೆ ನೆಟ್ ಆ್ಯನ್ಯುವಲ್ ಫೈಂಡ್ ಔಟ್ ಮಾಡಿದ ಮೇಲೆ ವಿ ಹ್ಯಾವ್ ಟು ಡಿಡಕ್ಟ್ ದೀಸ್ 2 ಡಿಡಕ್ಷನ್ಸ್. ಒನ್ ಈಸ್ ಸ್ಟ್ಯಾಚ್ಯುಟರಿ ಡಿಡಕ್ಷನ್, ಆಮೇಲೆ ಇಂಟ್ರೆಸ್ಟ್ ಆನ್ ಬಾರೋಡ್ ಕ್ಯಾಪಿಟಲ್. ಸೊ ಸ್ಟ್ಯಾಚ್ಯುಟರಿ ಡಿಡಕ್ಷನ್ಸ್, ಸೊ ನೆಟ್ ಆ್ಯನ್ಯುವಲ್ ವ್ಯಾಲ್ಯೂದು 30% ನಾವು ಫ್ಲ್ಯಾಟಾಗಿ ಡಿಡಕ್ಟ್ ಮಾಡ್ತೀವಿ. ಓಕೆ, 30% ಆಫ್ NAV. ಅಂದಿದ್ದ ಯಾವುದೇ ರಿಪೇರ್ಸ್ ಆ್ಯಂಡ್ ಮೇಂಟೆನೆನ್ಸ್ ಆಗಲಿ ಅಥವಾ ಯಾವುದೇ ಎಕ್ಸ್ಪೆನ್ಸಸ್ ಆಗಲಿ ರಿಲೇಟೆಡ್ ಟು ದ ಹೌಸ್ ಪ್ರಾಪರ್ಟಿ, ಅದು ಯಾವ ಎಕ್ಸ್ಪೆನ್ಸಸನ್ನು ನಾವು ಸಪ್ರೇಟಾಗಿ ಡಿಡಕ್ಟ್ ಮಾಡೋದಿಲ್ಲ. ಸೊ ಅದ್ರ ಬದಲಾಗಿ ಇಲ್ಲಿ ಫ್ಲ್ಯಾಟ್ ಡಿಡಕ್ಷನ್ 30% ಆಫ್ ದ ನೆಟ್ ಆ್ಯನ್ಯುವಲ್ ವ್ಯಾಲ್ಯೂ ಅದನ್ನು ಡಿಡಕ್ಟ್ ಮಾಡ್ತೀವಿ. ದೆನ್ ಇಂಟ್ರೆಸ್ಟ್ ಆನ್ ಬಾರೋಡ್ ಕ್ಯಾಪಿಟಲ್, ಇಲ್ಲಿ ಹೌಸಿಂಗ್ ಲೋನ್ ಮೇಲೆ ಏನು ಇಂಟ್ರೆಸ್ಟ್ ಪೇಮೆಂಟ್ ಮಾಡಿರ್ತೀವಿ ಅದನ್ನು ಇಲ್ಲಿ ಡಿಡಕ್ಟ್ ಮಾಡ್ತೀವಿ. ಸೊ ನೆಟ್ಟೆಡ್ ಪ್ರಾಪರ್ಟಿ ಮೇಲೆ ಇಂಟ್ರೆಸ್ಟ್ ಪೇಮೆಂಟ್ ಮಾಡಿದಾಗ ಸೊ ಎಷ್ಟು ಇಂಟ್ರೆಸ್ಟ್ ಪೇಮೆಂಟ್ ಮಾಡಿರ್ತೀವಿ ಅಷ್ಟನ್ನು ಇಲ್ಲಿ ನಾವು ಡಿಡಕ್ಟ್ ಮಾಡ್ತೀವಿ. ಸೊ ದೇರ್ ಇಸ್ ನೋ ಲಿಮಿಟ್ ಇನ್ ಕೇಸ್ ಆಫ್ LOP. ಆ್ಯಕ್ಚುಯಲ್ ಇಂಟ್ರೆಸ್ಟ್ ಎಷ್ಟಿರುತ್ತೆ ಆ ಇಯರಲ್ಲಿ ಅಷ್ಟನ್ನು ನಾವು ಡಿಡಕ್ಟ್ ಮಾಡ್ತೀವಿ. ಓಕೆ, ಇನ್ ಕೇಸ್ ಆಫ್ ಸೆಲ್ಫ್ ಆಕ್ಯುಪೈಡ್ ಪ್ರಾಪರ್ಟಿ, ಸೊ ಇಲ್ಲಿ 2 ಲಿಮಿಟ್ ಇದೆ. ಒನ್ ಈಸ್ ಮ್ಯಾಕ್ಸಿಮಮ್ ಲಿಮಿಟ್ 30,000, ಆಮೇಲೆ ಇನ್ನೊಂದು 2 lakh rupees. ಸೊ ಮ್ಯಾಕ್ಸಿಮಮ್ ಲಿಮಿಟ್ 30,000. ನಾರ್ಮಲಾಗಿ ನೀವು 30,000 ಡಿಡಕ್ಟ್ ಮಾಡ್ತೀರಾ. ಬಟ್ ನಮಗೆ 2 lakh rupees ಡಿಡಕ್ಷನ್ಸ್ ಬೇಕಂದರೆ ಅದಕ್ಕೆ ಮತ್ತೆ 4 ಕಂಡೀಷನ್ಸ್ ಇದ್ದಾವೆ. ದೇರ್ ಆರ್ 3 ಕಂಡೀಷನ್ಸ್ ಟು ಬಿ ಫುಲ್ಫಿಲ್ಡ್. ಸೊ ಮ್ಯಾಕ್ಸಿಮಮ್ ಲಿಮಿಟ್ 2 lakhಗೆ. ಸೊ ಒನ್ ಈಸ್ ಲೋನ್ ಈಸ್ ಟೇಕನ್ ಆಫ್ಟರ್ 1/4/1999. ಓಕೆ, ಒಂದು ಆ ಕನ್ಸ್ಟ್ರಕ್ಷನ್ಗೆ ಲೋನ್ ಏನು ತೊಗೊಂಡಿರ್ತೀವಲ್ಲ, ಸೊ ಅದನ್ನು ಈ ಡೇಟ್ ಆದಮೇಲೆ ತೊಗೊಂಡಿರಬೇಕು. ಆಮೇಲೆ ಲೋನ್ ಮಸ್ಟ್ ಬಿ ಟೇಕನ್ ಫಾರ್ ಕನ್ಸ್ಟ್ರಕ್ಷನ್ ಆರ್ ಅಕ್ವಿಜಿಷನ್ ಆಫ್ ದ ಪ್ರಾಪರ್ಟಿ. ಸೊ ಓನ್ಲಿ ಕನ್ಸ್ಟ್ರಕ್ಷನ್ ಆರ್ ಅದನ್ನು ಆ ಪ್ರಾಪರ್ಟಿ ಪರ್ಚೇಸ್ ಮಾಡಲಿಕ್ಕೆ ಅಷ್ಟೇ ಆ ಲೋನ್ ತೊಗೊಂಡಿರಬೇಕು. ರಿಪೇರ್ಸ್ ಆಗಲಿ ರೆನೋವೇಷನ್ಸ್ಗಾಗಲಿ ಬರೋದಿಲ್ಲ. ದ ಲೋನ್ ಮಸ್ಟ್ ಬಿ ಟೇಕನ್ ಫಾರ್ ಕನ್ಸ್ಟ್ರಕ್ಷನ್
ಆರ್ ಅಕ್ವಿಸಿಷನ್ ಆಫ್ ದ ಪ್ರಾಪರ್ಟಿ. ಒಂದು ಕನ್ಸ್ಟ್ರಕ್ಷನ್ ತೊಗೊಂಡಿರಬೇಕು ಅಥವಾ ಅದನ್ನು ಪ್ರಾಪರ್ಟಿ ಪರ್ಚೇಸ್ ಮಾಡಲಿಕ್ಕೆ ಆ ಲೋನ್ ತೊಗೊಂಡಿರಬೇಕು. ರಿನೋವೇಷನ್ಸ್ಗಾಗಲಿ ಆಗಲಿ ಲೋನ್ ತೊಗೊಂಡ್ರೆ ಈ ಲಿಮಿಟ್ ಅಪ್ಲಿಕೇಬಲ್ ಆಗೋದಿಲ್ಲ. ನೆಕ್ಸ್ಟ್, ದ ಕನ್ಸ್ಟ್ರಕ್ಷನ್ ಆರ್ ದ ಅಕ್ವಿಸಿಷನ್ ಆಫ್ ದ ಹೌಸ್ ಪ್ರಾಪರ್ಟಿ ಶುಡ್ ಬಿ ಕಂಪ್ಲೀಟೆಡ್ ವಿದಿನ್ 5 years. ಸೊ ನೀವು ಲೋನ್ ತೊಗೊಂಡು 5 years ಒಳಗಡೆ ಅದನ್ನು ಕಂಪ್ಲೀಟ್ ಮಾಡಿರಬೇಕು. ಅಂದರೆ ಮಾತ್ರ ನಿಮಗೆ ಮ್ಯಾಕ್ಸಿಮಮ್ ಲಿಮಿಟ್ 2 lakhs rupees ಸಿಗುತ್ತೆ. ಇಲ್ಲ ಅಂದರೆ ಯು ವಿಲ್ ಗೆಟ್ ಅ ಮ್ಯಾಕ್ಸಿಮಮ್ ಲಿಮಿಟ್ ಓನ್ಲಿ 30,000. ಈಗ ಸಪೋಸ್ ದ ಓನರ್ ಹ್ಯಾಸ್ ಓನ್ಡ್ ಮೋರ್ ದ್ಯಾನ್ 2 houses ಆಸ್ ಎ SOP. ಅಂದರೆ ಇಲ್ಲಿ ಫಾರ್ ಎಕ್ಸಾಂಪಲ್ ದ ಓನರ್ ಹ್ಯಾಸ್ 5 buildings. ಓಕೆ, ಹೌಸ್ ನಂಬರ್ 1, 2, 3, 4 and 5. ಸೊ ಇದನ್ನು ಆ ಓನರ್ ಏನು ಮಾಡ್ತಾನೆ, ಸೆಲ್ಫ್ ಯೂಸ್ ಮಾಡ್ತಾನೆ. ಸೊ ಇಟ್ಸ್ ಎ SOP. ದಿಸ್ ಈಸ್ ಆಲ್ಸೋ ಯೂಸ್ಡ್ ಆಸ್ ಎ SOP ಆ್ಯಂಡ್ ದಿಸ್ ಒನ್ ಈ ಯೂಸ್ಡ್ ಫಾರ್ ಹಿಸ್ ಬಿಸ್ನೆಸ್. ಇದನ್ನು ಅವನದು ಓನ್ ಬಿಸ್ನೆಸ್ಗೆ ಯೂಸ್ ಮಾಡಿರ್ತಾನೆ. ಇದನ್ನೇನು ಮಾಡ್ತಾನೆ, ಹೌಸ್ ನಂಬರ್ 4 ಲೆಟ್ ಔಟ್ ಮಾಡಿರ್ತಾನೆ. ದೆನ್ ಹೌಸ್ ನಂಬರ್ 5 ಅಗೇನ್ ಯೂಸ್ಡ್ ಫಾರ್ ಸೆಲ್ಫ್, ಓಕೆ, SOP ಅಂತ ಯೂಸ್ ಮಾಡಿರ್ತಾನೆ. ಸೊ ಇಲ್ಲಿ ಹೌಸ್ ನಂಬರ್ 3 ಇಟ್ ಈಸ್ ಯೂಸ್ಡ್ ಫಾರ್ ಹಿಸ್ ಓನ್ ಬಿಸ್ನೆಸ್. ಇದನ್ನು ನಾನು ಲೆಟ್ ಔಟ್ ಮಾಡಿರೋದಿಲ್ಲ. ಸೊ ಇದನ್ನು ನಾವು ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿಯಲ್ಲಿ ಕನ್ಸಿಡರ್ ಮಾಡೋದಿಲ್ಲ. ಹೌಸ್ ನಂಬರ್ 3 ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿಯಲ್ಲಿ ಕನ್ಸಿಡರ್ ಮಾಡೋದಿಲ್ಲ. ಸೊ ಇದನ್ನು ಏನು ಮಾಡ್ತೀವಿ, PGBP ಹೆಡ್ಡಲ್ಲಿ ತಗೋತೀವಿ. ಓಕೆ, ಸೊ ಇಲ್ಲಿ ಹೌಸ್ ನಂಬರ್ 3 ಡಸ್ ನಾಟ್ ಕಮ್ ಇನ್ ಟು ಅಂಡರ್ ದ ಹೆಡ್ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಬಿಕಾಸ್ ಇದನ್ನು ಬಿಸ್ನೆಸ್ ಪರ್ಪಸ್ಗೆ ಯೂಸ್ ಮಾಡಿರ್ತಾರೆ. ಆಮೇಲೆ ಲೆಟ್ ಔಟ್ ಪ್ರಾಪರ್ಟಿ ಇದ್ದರೆ ಅದನ್ನು ಹೇಳ್ತೀನಿ. ಫಸ್ಟ್ ಗ್ರಾಸ್ ಆ್ಯನ್ಯುವಲ್ ಫೈಂಡ್ ಔಟ್ ಮಾಡಿ ಅದರಲ್ಲಿ ಮುನ್ಸಿಪಲ್ ಟ್ಯಾಕ್ಸಸ್ ಡಿಡಕ್ಟ್ ಮಾಡಿದ ಮೇಲೆ ಸೊ ನೆಟ್ ಆ್ಯನ್ಯುವಲ್ ಫೈಂಡ್ ಔಟ್ ಮಾಡಿ. ಸೊ ಇದರಲ್ಲಿ ಡಿಡಕ್ಷನ್ ಅಂಡರ್ ಸೆಕ್ಷನ್ 24 ಅದನ್ನು ಡಿಡಕ್ಟ್ ಮಾಡಿದ ಮೇಲೆ ಯು ವಿಲ್ ಗೆಟ್ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ. ಬಟ್ ಇಲ್ಲಿ ನೋಡಿ, ದೇರ್ ಆರ್ 3 houses ವಿಚ್ ಆರ್ ಯೂಸ್ಡ್ ಫಾರ್ ಆಸ್ ಅ SOP. ಸೊ ಹೀಗಿದ್ದಾಗ ಅಟ್ ದ ಆಪ್ಷನ್ ಆಫ್ ದ ಓನರ್, ಸೊ ಓನರ್ಗೆ ಯಾವ ಬೆನಿಫಿಟ್ ಆಗುತ್ತಲ್ಲ, ಸೊ ಅಂಥದ್ದು 2 ಮನೆ ಅಷ್ಟೇ SOP ಅಂತ ಟ್ರೀಟ್ ಮಾಡ್ತೀವಿ. ಸೊ ಇಲ್ಲಿ 2 SOP ಅಂತ ಟ್ರೀಟ್ ಮಾಡಿ. ಸೊ ಇದರದ್ದು ನೆಟ್ ಆನ್ಯುವಲ್ ವ್ಯಾಲ್ಯೂ ಯಾವಾಗಲೂ ನಿಲ್ಲಿರುತ್ತೆ. ಓಕೆ, ಆಮೇಲೆ ಇಲ್ಲಿ ಡಿಡಕ್ಷನ್ಸ್ನ ಲೆಸ್ ಮಾಡ್ತೀವಿ. ಅಂಡರ್ ಸೆಕ್ಷನ್ 24 ಓನ್ಲಿ ಇಂಟ್ರೆಸ್ಟ್ ಆನ್ ಲೋನ್ ಇದನ್ನು ಡಿಡಕ್ಟ್ ಮಾಡ್ತೀವಿ, ಇಂಟ್ರೆಸ್ಟ್ ಆನ್ ಲೋನ್. ಸೊ ಇಲ್ಲಿ ನಿಮಗೆ SOPಲಿಂದ ಲಾಸ್ ಫ್ರಮ್ ಹೌಸ್ ಪ್ರಾಪರ್ಟಿ ಬರುತ್ತೆ. ಸೊ ಇನ್ನೊಂದು ಹೌಸ್ ಪ್ರಾಪರ್ಟಿ ಇದನ್ನು ನಾವೇನು ಮಾಡ್ತೀವಿ, ಇಟ್ ಈಸ್ ಕನ್ಸಿಡರ್ಡ್ ಆ್ಯಸ್ ಅ ಡೀಮ್ಡ್ ಲೆಟ್ ಔಟ್. ಸೊ ದಿಸ್ ಈಸ್ ಅ ಡೀಮ್ಡ್ ಲೆಟ್ ಔಟ್ ಪ್ರಾಪರ್ಟಿ ಅಂತೇಳಿ ಕನ್ಸಿಡರ್ ಮಾಡ್ತೀವಿ. ಅಂದರೆ ಇಟ್ ಈಸ್ ಜಸ್ಟ್ ಟ್ರೀಟೆಡ್ ಆ್ಯಸ್ ಅ LOP. ಸೊ ಎರಡು ಮನೆಗಿಂತ ಜಾಸ್ತಿ ಮನೆನ ಪ್ರಾಪರ್ಟಿನ SOP ಅಂತ ಯೂಸ್ ಮಾಡಿದ್ವಿ ಅಂದರೆ ಓನ್ಲಿ ಮ್ಯಾಕ್ಸಿಮಮ್ 2 ಮನೆ ಅಷ್ಟೇ SOP ಅಂತ ಟ್ರೀಟ್ ಮಾಡ್ತೀವಿ. ಆಮೇಲೆ ಜಾಸ್ತಿ ಇದ್ದಿದ್ದು ಮತ್ತೆ ಲೆಟ್ ಔಟ್ ಅಂತ ಟ್ರೀಟ್ ಮಾಡ್ತೀವಿ. ದಟ್ ಈಸ್ ಕಾಲ್ಡ್ ಡೀಮ್ಡ್ ಲೆಟ್ ಔಟ್. ಸೊ ಇದನ್ನು ಕೂಡ ಲೆಟ್ ಔಟ್ ಪ್ರಾಪರ್ಟಿಲಿ ಹೇಗೆ ನಾವು ಕ್ಯಾಲ್ಕುಲೇಷನ್ ಮಾಡ್ತೀವಿ ಅದೇ ರೀತಿ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿನ ನಾವು ಕ್ಯಾಲ್ಕುಲೇಷನ್ ಮಾಡ್ತೀವಿ.